ಟೀ ಕುಡಿಯೋಕ್ಕೆ ಕಾಸಿಲ್ಲ, ಆದರೂ ಕಾಸ್ಟ್ಲಿ ಮೊಬೈಲ್ ತಗೊಳ್ಳೋ ಶೋಕಿ ಬೇಕಾ? ಬಡವರು ಶ್ರೀಮಂತರಾಗೋ ಆಸೆನ ಮರೆತು ಬಿಡಿ. ಏನಪ್ಪ, ಬಡವರು ಶ್ರೀಮಂತರ ಆಗೋ ಆಸೆನ ಮರೆತು ಬಿಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾವಾಗಲೂ ಬಡವರು ಶ್ರೀಮಂತರಾಗಬೇಕು ಅಂತ ಹೇಳ್ತಾ ಇದ್ದೆ, ಇವತ್ತೇನೋ ಡಿಫ್ರೆಂಟಾಗಿ ಉಲ್ಟಾ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಎಸ್, ಈ ಡೇಟಾ ಹೇಳ್ತಾ ಇದೆ ಹಾಗೆ ಅಂತೇಳಿ. ಏನು, ಬಡವರು ಶ್ರೀಮಂತರಾಗೋ ಆಸೆ ಮರೆತು ಬಿಡಿ ಅಂತ ಹೇಳ್ತಾ ಇದೆ ಈ ಡೇಟಾ. ಸೊ ಮೊನ್ನೆ ಗೌರ್ಮೆಂಟು ಒಂದು ಡೇಟಾ ರಿಲೀಸ್ ಮಾಡಿದೆ. ಏನಂತ ಹೇಳಿದ್ರೆ, ನಮ್ಮ ಅರ್ಬನ್ ಸಿಟೀಸ್ ಇರುತ್ತಲ್ಲ, ಅರ್ಬನ್ ಏರಿಯಾ ಅಂದರೆ ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಬೆಂಗಳೂರು, ಹೈದರಾಬಾದ್ ಎಕ್ಸೆಟ್ರಾ, ಈ ಥರ ಮೇನ್ ಸಿಟೀಸಲ್ಲಿ ಒಂದು ಡೇಟಾನ ಕಲೆಕ್ಟ್ ಮಾಡಿ ಒಂದು ಸರ್ವೆ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಸೊ ಆ ಗೌರ್ಮೆಂಟ್ ಸರ್ವೆದಲ್ಲಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಈ ನಮ್ಮ ಬೆಂಗಳೂರು ತೊಗೊಳೋಣ, ಈ ಬೆಂಗಳೂರಲ್ಲಿ ಐ ಟಿ ಕಂಪ್ನಿ ಜಾಸ್ತಿ ಇದೆ. ಸೊ ಐ ಟಿ ಕಂಪ್ನಿ ಜಾಸ್ತಿ ಇರೋದ್ರಿಂದ ಹುಡುಗರು ಬರ್ತಾರೆ, ಅಂದರೆ ಅವರು ಉಳ್ಕೊಳೋದಕ್ಕೆ ಊರಿಂದೆಲ್ಲ ಬರ್ತಾರೆ, ಹಳ್ಳಿಗಳಿಂದ ಬರ್ತಾರೆ ಐ ಟಿ ಕಂಪ್ನಿ ಕೆಲಸ ಮಾಡೋದಕ್ಕೆ. ಉಳ್ಕೊಳ್ಳೋದಕ್ಕೆ ಬಾಡಿಗೆ ಮನೆ ಬೇಕು. ಬಾಡಿಗೆ ಮನೆ ಬೇಕಂತ ಹೇಳಿದ್ರೆ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ. ಅಂದರೆ ಒಂದು ಮನೆಗೆ ಇಲ್ಲೊಂದು ಬರೀ ಮನೆಗೆ 15,000 ರೆಂಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಪಿ ಜಿ ಅಂದರೆ ಪೇಯಿಂಗ್ ಗೆಸ್ಟ್ ಅಂತ ಪಿ ಜಿಯಲ್ಲಿ ಉಳ್ಕೊತಾರೆ. ಸೊ ಪಿ ಜಿಯಲ್ಲಿ ಉಳ್ಕೊಳೋದೇನು, 8,000 to 10,000 ಬಾಡಿಗೆ ಕೊಡ್ತಾರೆ. ಅದರಲ್ಲಿ ಶೇರಿಂಗ್ ಮಾಡ್ಕೊತಾರೆ. 8,000 to 10,000 ಕೊಟ್ಟರೆ ಶೇರಿಂಗ್, ಒಂದು 2 ಜನ 3 ಜನ ಆ ರೂಮಲ್ಲಿ ಉಳ್ಕೊಳೋ ಪಿ ಜಿ ಶೇರಿಂಗ್ ಮಾಡ್ಕೊತಾರೆ. 3 ಟೈಮು ಊಟ ಕೊಡ್ತಾರೆ ಅಂತೇಳಿ ಪಿ ಜಿಯಲ್ಲಿ ಉಳ್ಕೊತಾರೆ ಎಂಪ್ಲಾಯೀಸು. ಸೊ ಯಾರು ಇವರು ಎಂಪ್ಲಾಯೀಸು, ಐ ಟಿ ಕಂಪ್ನಿ ಹುಡುಗರು ಯಾರು ಊರ ಕಡೆಯಿಂದ, ಅವ್ರಿಗೊಂದು ಸಂಬಳ ಬಂದು 30,000 to 35,000 ಸಂಬಳ ಇರುತ್ತೆ. ಓಕೆನಾ, 30,000 to 35,000 ಸಂಬಳ ಇರುತ್ತೆ. ಈ ಸಂಬಳದಲ್ಲಿ 30,000 to 35,000 ಸಂಬಳದಲ್ಲಿ ಏನೇನಲ್ಲಪ್ಪ ಹೋಗುತ್ತೆ ನೋಡೋಣ. ಇವಾಗ ಏನೋ 30,000 to 35,000 ಸಂಬಳದಲ್ಲಿ ಪಿ ಜಿಲಿ ಉಳ್ಕೊತಾರೆ. ಅದೇ ಸಂಬಳ ಜಾಸ್ತಿ 50,000 to 60,000 ಆದರೆ ಅವರು 15,000 ರೂಪಾಯಿ ರೆಂಟ್ಗೆ ಹೋಗ್ಬಿಡ್ತಾರೆ. ಅದೇ 1 ಲಕ್ಷಕ್ಕೆ ಮೇಲೆ ಸಂಬಳ ಬಂದರೆ 20,000 to 30,000 ರೂಪಾಯಿ ಇರೋ ಮನೆಗೆ ರೆಂಟ್ಗೆ ಹೋಗ್ಬಿಡ್ತಾರೆ. ಈ ಕತೆ ಬಿಟ್ಬಿಡಿ, ಇವಾಗ ಈ ಕತೆಗೆ ಬಂದ್ಬಿಡೋಣ. 30,000 to 35,000 ಸಂಬಳ ಪಡಿತಾರಲ್ಲ ಪಾಪ ಹುಡುಗರು, ಅವ್ರ ಕತೆ ನೋಡೋಣ. ಇವಾಗ ಅವ್ರು ಉಳ್ಕೊಳೋದಕ್ಕೆ ಬರೀ ಬೆಂಗಳೂರಲ್ಲಿ ಈ ಸಿಟಿಯಲ್ಲಿ ಬಂದು ವಾಸ ಮಾಡೋದಕ್ಕೆ ಅವ್ರಿಗೆ 8,000 ರೂಪಾಯಿ ರೆಂಟ್ ಆಯಿತಾ, ಸ್ಟೇಯಿಂಗ್ ರೆಂಟು 8,000 ರೂಪಾಯಿ ಆಯಿತಾ. ಬೈಕ್ ಇ ಎಮ್ ಐ ಅಂದರೆ ಸಿಟಿಗೆ ಬಂದಾದಮೇಲೆ ಬೈಕ್ ಬೇಕೇ ಬೇಕಾ, ಗಾಡಿ ಬೇಕೇ ಬೇಕಾ, ಅದಕ್ಕೊಂದು ಇ ಎಮ್ ಐ ಹಾಕಿ ಒಂದು ಹೊಸ ಗಾಡಿ ತೊಗೊತಾರೆ 8,000ನ. ಅದಕ್ಕೆ ಪಾರ್ಕಿಂಗು, ಈ ಸಿಟಿಯಲ್ಲಿ ಬಂದು ಸುಮ್ಮನೆ ಎಲ್ಲೆಲ್ಲ ಪಾರ್ಕ್ ಮಾಡೋಕ್ಕಾಗೋದಿಲ್ಲ, ಪಾರ್ಕಿಂಗ್ ಚಾರ್ಜಸ್ ಕೊಡಬೇಕಾಗುತ್ತೆ. ಅದಕ್ಕೊಂದು ಪಾರ್ಕಿಂಗ್ ಚಾರ್ಜಸ್ಸು, ಆ ಚಾರ್ಜಸ್ ಈ ಚಾರ್ಜಸ್ ಅಂತ ಹೇಳಿ ತಿಂಗಳಿಗೆ ಹೇಳ್ತಾರೆ ಇದ್ದು, ತಿಂಗಳಿಗೆ ಒಂದು 1,000 ರೂಪಾಯಿ ಪಾರ್ಕಿಂಗಾ. ಆಮೇಲೆ ಅದಕ್ಕೆ ಪೆಟ್ರೋಲ್ ಒಂದು 3,000 ರೂಪಾಯಿಯಾ. ಇ ಎಮ್ ಐ ಅಂದರೆ ಇವಾಗ ಏನಾದರೂ ಎಜುಕೇಷನ್ ಮಾಡಿ ಇಂಜಿನಿಯರಿಂಗು ಡಿಗ್ರಿ ಏನೋ ಕಂಪ್ಲೀಟ್ ಮಾಡಿಕೊಂಡು ಲೋನ್ ಮೇಲೆ ಏನಾದರೂ ಎಜುಕೇಷನ್ ಲೋನ್ ತೊಗೊಂಡು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅದಕ್ಕೊಂದು ಇ ಎಮ್ ಐ ಹೋಯ್ತಾ. ಆಮೇಲೆ ಎಜುಕೇಷನ್ ಇ ಎಮ್ ಐ ಅಂತ 4,000 ಹೋಯ್ತಾ. ಟೋಟಲ್ ಎಷ್ಟಾಯಿತು, 18,000 ಇದಕ್ಕೆ ಹೋಯ್ತು ಆಯಿತಾ. ಅದಾದಮೇಲೆ ನಾವು ಊಟ ತಿಂಡಿ ಅದಕ್ಕೊಂದು ತಿಂಗಳಿಗೆ 7,000 ರೂಪಾಯಾ. ಸೊ ಟೋಟಲು 25,000 ರೂಪಾಯಿ ಎಗ್ರೋಯ್ತಾ. ಏನು ಬೆಂಗಳೂರು ಉಳ್ಕೊಳೋದಕ್ಕೆ 25,000 ರೂಪಾಯಿ ಕಮ್ಮಿ ಹೇಳ್ತಾ ಇರೋದು, ಬೇಸಿಕ್ಕು 25,000 ರೂಪಾಯಿ ಹೊಟ್ಟೋಯ್ತು. ಇದರಲ್ಲಿ ಥಿಯೇಟ್ರಿಗೆ ಹೋಗಬೇಕು, ಇಂಟರ್ನೆಟ್ ಬಿಲ್ ಕಟ್ಟಬೇಕು, ನಾನು ಹೊಸ ಶೂ ಹೊಸ ಡ್ರೆಸ್ಸು ಶೋಕಿ ಮಾಡಬೇಕು, ಒ ಟಿ ಟಿಲಿ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಡು ನಾನು ಮೂವಿ ನೋಡಬೇಕು, ಒ ಟಿ ಟಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಬೇಕು. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಅವ್ನಿಗೆ 1ನೇ ತಾರೀಕು ಸಂಬಳ ಬಂದರೆ 5ನೇ ತಾರೀಕು ಒಳಗೆ ಅವನ ಸಂಬಳ ಖಾಲಿ ಆಗೋಗಿರುತ್ತೆ, ಎಂಟಿ ಆಗಿರುತ್ತೆ. ಓಕೆನಾ. ಸೊ ಅದರಲ್ಲಿ ಏನು ಮಾಡ್ತಾರೆ, ಬಿಸ್ನೆಸ್ ಇದೆ ಅಂತೇಳಿ ಈ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಗೊತ್ತಾ. ಈ ಕ್ರೆಡಿಟ್ ಕಾರ್ಡ್ ಅವ್ರು ಏನು ಮಾಡ್ತಾರೆ, ಸೊ ನಮ್ಮದು ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ ಸರ್, ನಿಮ್ಮ ಸ್ವೈಪ್ ಮಾಡ್ಕೊಳ್ಳಿ, ಎಲ್ಲಂದ್ರೆ ಸ್ವೈಪ್ ಮಾಡ್ಕೊಳ್ಳಿ, ನಿಮ್ಗೆ ಇಮಿಡಿಯೇಟಾಗಿ ನೀವು ಶಾಪಿಂಗ್ ಮಾಡ್ಬೋದು, ಬಟ್ಟೆ ತೊಗೋಬೋದು, ಅದು ತೊಗೊಬೋದು, ಇದು ತೊಗೋಬೋದು ಅಂತ ಹೇಳಿ ಬಿಟ್ಬಿಡ್ತಾರೆ, ಬಿಟ್ಬಿಡ್ತಾರಾ. ಸೊ ಅವ್ರ ಬಜೆಟ್ ಇರೋದೇ ಇವಾಗ ಅವ್ರ ಬಜೆಟ್ 30,000 ರೂಪಾಯಿ ಸಂಬಳ ತೊಗೊತಾವ. ನನಗೆ ಅವ್ನ ಬಜೆಟು 30,000 ರೂಪಾಯಿ ಜಾಸ್ತಿ ಖರ್ಚು ಮಾಡ್ತಾ ಇರ್ತಾನೆ, ಬಜೆಟ್ ಮಾಡ್ತಾ ಇರ್ತಾನೆ ಅವನಿಗೆ. ಓಕೆನಾ. ಸೊ ಅವನಿಗೆ ಈ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋದು ಕಳಿಸ್ಬಿಟ್ಟು ಅವನ ಕ್ರೆಡಿಟ್ ಕಾರ್ಡ್ ಸಾಲಗಾರನ ಮಾಡಿಸ್ಬಿಟ್ಟು ಅವನ್ನ ಸಾಯಿಸಾಕ್ತಾರೆ, ಟ್ರಾಪಲ್ಲಿ ಬೀಳಿಸ್ಬಿಡ್ತಾರೆ. ಕ್ರೆಡಿಟ್ ಕಾರ್ಡ್ ಟ್ರಾಪಲ್ಲಿ ಬೀಳಿಸ್ಬಿಟ್ಟು ಅವನ್ನ ಕಲ್ಲೋಲ ಮಾಡ್ಬಿಡ್ತಾರೆ ಅವನ ಜೀವನನ. ಓಕೆನಾ, ಕ್ರೆಡಿಟ್ ಕಾರ್ಡ್ ಟ್ರಾಪಲ್ಲಿ. ಸೊ ಇವಾಗ ಇದು ಏನು ನಡೀತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ದುಡ್ಡು ಕುಡಿಯೋಕ್ಕೆ ಆಗ್ತಾಯಿಲ್ಲ. ಕರೆಕ್ಟಾ. ಇವಾಗ ಅವ್ನಿಗೆ 35,000 ರೂಪಾಯಿ ಸಂಬಳ ಇರುತ್ತೆ, ಪಾಪ ಅವ್ನು ಎಲ್ಲಿಂದ ದುಡ್ಡು ಕುಡಿತಾನೆ, ಬೆಂಗಳೂರಿಗೆ ಬಂದ್ಬಿಟ್ಟು 35,000 ರೂಪಾಯಿ ತಗೊಂಡು ದುಡ್ಡು ಕುಡಿಯೋಕ್ಕಾಗಲ್ಲ. ಊರಿಗೆಲ್ಲಿ ಕಳ್ಸ್ಕೊಡ್ತಾನೆ ದುಡ್ಡನ್ನ. ಅವ್ನಿಗೆ ಇಲ್ಲಿ ಖರ್ಚು ಮಾಡೋಕ್ಕೆ, ತಿನ್ನೋಕ್ಕೆ, ಇರೋಕ್ಕೆ ದುಡ್ಡಿಲ್ಲ, ಇನ್ನು ಊರಿಗೆಲ್ಲಿ ಕಳ್ಸ್ಕೊಡ್ತಾನೆ, ಅಪ್ಪ ಅಮ್ಮಗೆ ಎಲ್ಲಿ ಕಳ್ಸ್ಕೊಡ್ತಾನೆ ದುಡ್ಡನ್ನ. ಅದರಲ್ಲೂ ಹಂಗೆ ಮಾಡಿ ಒಂದು 2,000 3,000 5,000 ಕಳಿಸ್ಬೇಕಲ್ಲ ಅಂತೇಳಿ ಕಳಿಸ್ಕೊಡ್ತಾನೆ ಪಾಪ ಅವನು. ಓಕೆನಾ. ಸೊ ಇದರಲ್ಲಿ ಇವಾಗ ನಾವು ಒಂದು ಟೀ ಕುಡಿಬೇಕಂದ್ರೆ, ನಾರ್ಮಲ್ ಟೀ ಕುಡಿಬೇಕಂದ್ರೆ ಒಂದು ಚೆನ್ನಾಗಿ 20 to 25 ರೂಪಾಯಿ ಚೆನ್ನಾಗಿರೋ ಟೀ ಕುಡಿಬೇಕು. ನಾನು ಚೆನ್ನಾಗಿ ಅಂದರೆ ಟೀ ಕುಡ್ದಂಗೆ ಇರಬೇಕಪ್ಪ ಅಂತಂದರೆ ಈ ಒಂದು 25 ರೂಪಾಯಿ ಖರ್ಚು ಮಾಡಬೇಕು. 10 ರೂಪಾಯಿ ಟೀ ಸಿಗುತ್ತೆ, 10 ರೂಪಾಯಿ ಟೀನೂ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಅದು 10 ರೂಪಾಯಿ ಟೀ ಕುಡಿದ್ರೆ ಟೀ ಕುಡ್ದಂಗೆ ಆಗಲ್ಲ. ಒಂದು ಚೆನ್ನಾಗಿರೋ ಹೋಟ್ಲಿಗೆ ಹೋಗಿ ಟೀ ಕುಡಿದ್ರೆ 20 ರೂಪಾಯಿ ಒಂದು ಟೀ. ಸೊ ಇವಾಗ ಏನಾಗ್ತಿದೆಪ್ಪ ಅಂದರೆ, ನಮ್ಮ ಜೀವನ ಮಾಡೋದಕ್ಕೆ ಬೇಜಾನ್ ಕಷ್ಟ ಆಗಿಬಿಟ್ಟಿದೆ. ಅದು ಯಾರಿಗೆ 30,000 to 35,000 ರೂಪಾಯಿ ಸಂಬಳ ಇದ್ರೂ, 50,000 ರೂಪಾಯಿ ಸಂಬಳ ಕಮ್ಮಿ ಇರೋರ್ಗೂ
ಜೀವನ ನಡೆಸೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಸ್ವಾಮಿ. ಓಕೆನಾ, ಏನಕ್ಕೆ ಕಷ್ಟ ಆಗಿದೆ, ರೀಸನ್ ಏನು, ಕಷ್ಟ ಆಗಿರೋದಕ್ಕೆ ರೀಸನ್ ಏನು? ಸಂಬಳ 35,000 ಆದ್ರೂ ಕಷ್ಟ ಆಗ್ತಿದೆ ಜೀವನ ನಡೆಸೋದಕ್ಕೆ. ರೀಸನ್, ಕಾರಣ ಏನು? ಕಾರಣ ನೋಡೋಣ ಬನ್ನಿ. ಹೌಸ್ ರೆಂಟು ಅಂದರೆ ಪಿ ಜಿಯಲ್ಲಿ ಉಳ್ಕೊಳ್ಳೋ ಪಿ ಜಿ ರೆಂಟು, ಬಾಡಿಗೆ, ಮನೆ ಬಾಡಿಗೆ ರೆಂಟ್ ಜಾಸ್ತಿ, ವರ್ಷ ಜಾಸ್ತಿ ಆಗ್ತಿದೆ, ತುಂಬ ಜಾಸ್ತಿ ಆಗಿದೆ. ಗ್ರಾಸರಿ ಅಂದರೆ ನಾವು ತಿನ್ನೋ ಪದಾರ್ಥ ಅಂದರೆ ಅಕ್ಕಿ ಆಗಿರ್ಬೋದು, ಕಾಳಾಗಿರ್ಬೋದು, ಭಯಂಕರ ಹೈಕ್ ಆಗಿದೆ. ಓಕೆನಾ, ಅದೇ ನಮ್ಮ ಸ್ಯಾಲ್ರಿ ಮಾತ್ರ ಹೈಕೇ ಆಗಲ್ಲ, ಮೇಲ್ಗಡೆನೇ ಹೋಗಲ್ಲ, ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಇದೇ ಪ್ರಾಬ್ಲಮ್. ಓಕೆನಾ, ಸ್ಯಾಲ್ರಿ ಹೈಕ್ ಇಲ್ಲ, ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ, ಹೈಕ್ ಆಗ್ತಾ ಇಲ್ಲ. ಏನಕ್ಕೆ? ಐ ಟಿ ಕಂಪ್ನಿಯಲ್ಲಿ ರಿಸೆಷನ್ ಏನು, ಕೆಲಸಗಳು ಡಿಮ್ಯಾಂಡ್ ಇಲ್ಲ, ಐ ಟಿ ಕಂಪ್ನಿಯಲ್ಲಿ ಡಿಮ್ಯಾಂಡ್ ಇಲ್ಲ, ನೋ ಜಾಬ್ ಫಾರ್ ಐ ಟಿ ಡಿಮ್ಯಾಂಡ್ ಇಲ್ಲ. ಅದಕ್ಕೇನು ಡೇಟಾ ಹೇಳ್ತಾ ಇದೆ, ಈ ವರ್ಷದಲ್ಲಿ ಒಂದು 3,000 ಸ್ಟಾರ್ಟಪ್ ಕಂಪ್ನಿಗಳು ಕ್ಲೋಸ್ ಆಗಿದೆ. 3,000 ಐ ಟಿ ಸ್ಟಾರ್ಟಪ್ ಕಂಪ್ನಿಗಳು ಇವಾಗ ತಾನೇ ಸ್ಟಾರ್ಟ್ ಮಾಡಿರ್ತಾರಲ್ಲ, ಫಂಡಿಂಗ್ ಮಾಡಿ ಕ್ಲೋಸ್ ಆಗಿದೆ. ಐ ಟಿ ಕಂಪ್ನಿ 3,000 ಐ ಟಿ ಕಂಪ್ನಿ ಸ್ಟಾರ್ಟಪ್ ಕಂಪ್ನಿ ಕ್ಲೋಸ್ ಆಗಿದೆ. ಈಗ ಲೋ ಲೆವೆಲ್ ಬಿಸ್ನೆಸ್ ಅವ್ರಿಗೆ ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಯಾರು ಲೋ ಲೆವೆಲ್ ಬಿಸ್ನೆಸ್ಸು? ಪೆಟ್ಟಿ ಅಂಗಡಿ ಮಾಡ್ಕೊಂಡಿರ್ತಾರಲ್ಲ, ಗ್ರಾಸರಿ ಶಾಪು ಅಂದರೆ ಅಕ್ಕಿ ಕಾಳಂಗಡಿ, ಸಣ್ಣ ಅಂಗಡಿ, ಅವ್ರಿಗೆ ಬಿಸ್ನೆಸ್ ಇಲ್ಲ. ಟೀ ಬೇಕ್ರಿ ಅಂಗಡಿ, ಅವ್ರಿಗೆ ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಬಿಸ್ನೆಸ್ ನಡೀತಾ ಇಲ್ಲ, ಚೆನ್ನಾಗಿ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಬಿಸ್ನೆಸ್ ನಡೀತಾ ಇಲ್ಲ ಅಂತ? ಜನರ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ 70% ಜನ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಅವ್ರ ಹತ್ರನೇ ಸಂಬಳ ಜಾಸ್ತಿ ಆಗ್ತಾ ಇಲ್ಲ, ಅವ್ರ ಹತ್ರನೇ ದುಡ್ಡಿಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಎಲ್ಲಿ ನಡೀತು ಸ್ವಾಮಿ? ನಿಮಗೆ ಟೀ ಅಂಗಡಿ ಇಕ್ಕೋ, ಬೇಕ್ರಿ ಇಕ್ಕೋ, ಹತ್ತು ಬೇಕ್ರಿ ಇಕ್ಕೋ, ಎಲ್ಲಿ ನಡೀತೆ ಬಿಸ್ನೆಸ್ ಆಗಲ್ಲ. ಜನರ ಹತ್ರ ದುಡ್ಡಿಲ್ಲ ಅಂದರೆ ಬಿಸ್ನೆಸ್ ಆಗೋದೇ ಇಲ್ಲ. ಓಕೆನಾ, ಇದು ಲೋ ಲೆವೆಲ್ ಬಿಸ್ನೆಸ್ ಅಂದ್ಕೊಳ್ಳಿ. ಹೈ ಲೆವೆಲ್ ಬಿಸ್ನೆಸ್ ಬಂದ್ಬಿಡೋಣ. ಹೈ ಲೆವೆಲ್ ಬಿಸ್ನೆಸ್ ಏನಪ್ಪ? ಇವಾಗ ಥರ್ಡ್ ವೇವ್ ಕಾಫಿ, ಸ್ಟಾರ್ ಬಕ್ಸು, ಕಾಫಿ ಡೇ ಬಿಡಿ, ಕಾಫಿ ಡೇ ಮುಚ್ಕೊಂಡು ಹೋಗ್ತಾ ಇದೆ ಪಾಪ, ಅಂಗಡಿಗಳು ಕಮ್ಮಿ ಆಗ್ತಾ ಇದೆ. ಕಾಫಿ ಡೇ ಬಿಸ್ನೆಸ್ಸು ಅದು ಬೇರೆ. ಏನು ಕಾಫಿ ಡೇ ಕ್ಲೋಸ್ ಮಾಡ್ತಿದ್ದಾರೆ, ಬಿಸ್ನೆಸ್ ಆಗ್ತಿಲ್ಲ ಅಂತ ಅವರು ಕ್ಲೋಸ್ ಮಾಡ್ತಿರೋದು, ಬೇರೆ ರೀಸನ್ ಏನು ಇರೋದಿಲ್ಲ. ಸೊ ಸ್ಟಾರ್ ಬಕ್ಸು, ಈ ಚಾಯ್ ಹೌಸ್ ಅಂತಾರೆ, ಥರ್ಡ್ ವೇವ್ ಅಂತಾರೆ, ಈ ಅಂಗಡಿಗಳೆಲ್ಲ ಫಸ್ಟು 150 ರೂಪಾಯಿ ಒಂದು ಟೀ. ಸ್ಟಾರ್ಟಿಂಗ್ ಹೋಗಿ ಕುಡಿಬೇಕಂತ ಹೇಳಿದ್ರೆ ಅಲ್ಲಿ ಟೀ 150 ರೂಪಾಯಿ. ಸೊ ಇದರಂಥ ಒಳ್ಳೆ ಸೂಪರ್ ಬಿಸ್ನೆಸ್ ಇನ್ನೊಂದಿಲ್ಲ. ಓಕೆನಾ, ಇದರಂಥ ಗೋಲ್ಡನ್ ಬಿಸ್ನೆಸ್, ಡೈಮಂಡ್ ಬಿಸ್ನೆಸ್ ಇರೋದು ಇನ್ನೊಂದು ಬಿಸ್ನೆಸ್ ಇಲ್ಲ ಈ ಬಿಸ್ನೆಸ್ಸಲ್ಲಿ. ಓಕೆನಾ, ಹೈ ಲೆವೆಲ್ ಬಿಸ್ನೆಸ್ ಇದು. ಓಕೆನಾ, ಸೊ ಅವರೇ ಇವಾಗ 150 ರೂಪಾಯಿಗೆ ಬಂದು 150 ರೂಪಾಯಿ ಕೊಟ್ಟು ಟೀ ಕುಡಿತಾ ಇಲ್ಲ ಅಂತೇಳಿ 100 ರೂಪಾಯಿಗೆ 50 ರೂಪಾಯಿಗೆ ಒಂದು ಟೀ ಇಳಿಸಿದ್ದಾರೆ. ಯಾಕಾ? ಏನಕ್ಕೆ ಕಾರಣ? ಜನ ಹೋಗಿ ಟೀ ಕುಡಿತಾ ಇಲ್ಲ, ಕಾಸಿಲ್ಲ. ಅವ್ರಿಗೆ ಈ ಪರಿಸ್ಥಿತಿ. ಯಾಕಪ್ಪ ಈ ಪರಿಸ್ಥಿತಿ ಅಂತ ಹೇಳಿದ್ರೆ, ಇನ್ಫೋಸಿಸ್, HCL ಕಂಪ್ನಿಗಳು, ಇನ್ಫೋಸಿಸ್ನ ಕೇಳಿದ್ರೆ ಸ್ಯಾಲ್ರಿ ಹೈಕ್ ಈ ವರ್ಷ ಮಾಡಬೇಕಾಗಿತ್ತು, ಈ ತಿಂಗಳು ಜನವರಿಯಲ್ಲಿ ಮಾಡಬೇಕಾಗಿತ್ತು, ಮಾಡಿಲ್ಲ, ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ. ಏಪ್ರಿಲ್ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಸ್ಯಾಲ್ರಿ ಹೈಕ್ನ. ಓಕೆನಾ, ಸ್ಯಾಲ್ರಿ ಹೈಕ್ ಇಲ್ಲ ಈ ತಿಂಗಳಿಲ್ಲ, ಇನ್ನೊಂದು 3 ವರ್ಷ ಕಾಯಿ ಅಂತ ಹೇಳಿದ್ದಾರೆ. HCL ಕಂಪ್ನಿ ಹೌದು ಸ್ಯಾಲ್ರಿ ಹೈಕ್ ಮಾಡಿದ್ದೀನಿ, ಗುಡ್ ನ್ಯೂಸ್. ಎಷ್ಟು? 1% 2% ಸ್ಯಾಲ್ರಿ ಹೈಕ್ ಮಾಡಿದಾರಂತೆ ಈ ತಿಂಗಳಲ್ಲಿ. 1% 2% ಸ್ಯಾಲ್ರಿ ಹೈಕ್ ಯಾರಿಗೆ ಬೇಕು ಸ್ವಾಮಿ? ನಮ್ಮ ದೇಶದಲ್ಲಿ ಇನ್ಫ್ಲೇಷನು 8% 10% ಇನ್ಫ್ಲೇಷನು, 1% 2% ಎಲ್ಲಿ ಸಾಲುತ್ತೆ? ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. HCL ಕಂಪ್ನಿಲಿ ಒಂದು ಎಂಪ್ಲಾಯ್ ಅನ್ಕೊಳ್ಳಿ, ಸುಮ್ಮನೆ ಅವನಿಗೆ 100 ರೂಪಾಯಿ ಸ್ಯಾಲ್ರಿ, ಅವನಿಗೆ ಸ್ಯಾಲ್ರಿ ಬರ್ತಾ ಇತ್ತು, ಅವನಿಗೆ 102 ರೂಪಾಯಿ ಸ್ಯಾಲ್ರಿ ಹೈಕ್ ಮಾಡಿದಾರಂತೆ. ಓಕೆನಾ, ಸೊ ಕಾಮಿಡಿ ಕೇಳಿ. ನಾವು 1 kg ಅಕ್ಕಿ 100 ರೂಪಾಯಿ ಇತ್ತು, ಅದೇ ಬರೋ ವರ್ಷ 106 ರೂಪಾಯಿ ಆಗಿದೆ. ಆಯಿತಾ? 1 kg ಅಕ್ಕಿ. ಸೊ ನಿಮ್ಮ ಸ್ಯಾಲ್ರಿ ಹೈಕು ಈ ಅಕ್ಕಿ ತಗೊಳಕ್ಕೂ ಆಗಲ್ಲಲ್ರಿ. ನಿಮ್ಮ ಸ್ಯಾಲ್ರಿ ಹೈಕ್ ಆಗಿಲ್ಲ, ಸ್ಯಾಲ್ರಿ ಹೈಕ್ ಆಗೋ ಬದಲು ಸ್ಯಾಲ್ರಿನ ಕಮ್ಮಿ ಆಗ್ತಿದೆ, ಹೈಕಲ್ಲ ಕಮ್ಮಿ ಆಗ್ತಿದೆ. ಇನ್ಫ್ಲೇಷನ್ ಬೀಟ್ ಆದ್ರೆ ತಾನೇ ಹೈಕ್ ಅನ್ನೋಕ್ಕೆ ಸಾಧ್ಯ. ಇನ್ಫ್ಲೇಷನ್ 2% ಕೊಟ್ಟರೆ ಇನ್ಫ್ಲೇಷನ್ನ ಕಮ್ಮಿ, ನಿಮಗೆ ಸ್ಯಾಲ್ರಿ ಹೈಕಲ್ಲ, ಸ್ಟ್ಯಾಂಡರ್ಡಾಗೂ ನಿಲ್ತಾ ಇಲ್ಲ, ಇನ್ನೂ ಕಮ್ಮಿ ಹೋಗ್ತಾ ಇದೆ ನಿಮ್ಮ ಸ್ಯಾಲ್ರಿಗಳು. ಓಕೆನಾ, ಸೊ ಇದನ್ನ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಸ್ಯಾಲ್ರಿ ಹೈಕ್ ಕೊಡಲಿಲ್ಲ ಅಂತ ಹೇಳಿದ್ರೆ, ಮಾಡಲಿಲ್ಲ ಅಂತ ಹೇಳಿದ್ರೆ ಜನ ಸ್ಪೆಂಡಿಂಗ್ ಮಾಡೋದನ್ನ ಕಮ್ಮಿ ಮಾಡ್ತಾರೆ. ಕಮ್ಮಿಗೆ ಎಕನಾಮಿಕ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಈ ಎಕನಾಮಿಕ್ ಎಲ್ಲ ದೇಶಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಿಂಗೆ ಹೋದ್ರೆ ಹೋಗ್ತಾ ಇದ್ದಾರೆ. ಮೊನ್ನೆ ನಾರಾಯಣ ಮೂರ್ತಿ ಸರ್ ಪಾಪ ಹೇಳಿದ್ರು ಏನಂತೇಳಿ, 70% 70 ಅವರ್ಸ್ ಕೆಲಸ ಮಾಡಿ, 80 ಅವರ್ಸ್ ಕೆಲಸ ಮಾಡಿ, ವರ್ಕ್ ಮಾಡಿ ನೀವು ಅಂತ ಹೇಳಿದ್ರು. ಸ್ವಾಮಿ ಹೌದು, ನಾವೇನೋ ವರ್ಕ್ ಮಾಡ್ತೀವಿ, ಪಾಪ ನೀವು ಸ್ಯಾಲ್ರಿ ಸರಿಯಾಗಿ ಕೊಡಿ ಸ್ವಾಮಿ, ಸ್ಯಾಲ್ರಿ ಹೈಕ್ಸ್ ನ್ಯಾಯವಾಗಿ ಕೊಡಿ. ಓಕೆನಾ, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಿ. 70 ಅಲ್ಲ, ಅದು ಹೇಳಿದ್ರು 70 ಅವರ್ 80 ಅವರ್ ಕೆಲಸ ಮಾಡೋಕ್ಕೆ ಸಾಧ್ಯನಾ? 80 ಅವರ್ ಕೆಲಸ ಮಾಡೋಕ್ಕೆ ಒಂದು ವಾರದಲ್ಲಿ ಅಸಾಧ್ಯ ಅಲ್ವಾ? ಹೋಗಿ ಏನು ಹೇಳ್ತಾರೆ ಅವರು ಓನರ್ಗಳಲ್ಲ, ಓನರ್ಗಳು ಹೇಳ್ತಾರೆ ಕೆಲಸ ಮಾಡಿ ಅಂತೇಳಿ. ಸೊ ಒಂದು 6-7 ತಿಂಗಳಲ್ಲಿ ನಾರಾಯಣ ಮೂರ್ತಿ ಅವ್ರ ಮೊಮ್ಮಗನಿಗೆ ಒಂದು 200 ಕೋಟಿನೋ 300 ಕೋಟಿನೋ ಅಷ್ಟು ಶೇರು ಗಿಫ್ಟ್ ಕೊಟ್ಟಿದ್ದಾರಪ್ಪ ಮೊಮ್ಮಗನಿಗೆ. ನಿಮ್ಮ ಮೊಮ್ಮಗನ ಕೊಡ್ತೀರಾ, ನಾವೇನು ಬೇಡ ಅಂತ ಹೇಳಿ ಕೊಡಿ. ಅದೇ ನಿಮ್ಮ ಕಂಪ್ನಿಯಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇರ್ತಾರಲ್ವಾ, ಆಗೊಂದು 10% ಮೇಲೆ ಹೈಕ್ ಕೊಡಿ. ಓಕೆನಾ, ಯಾಕೆಂದರೆ ನಿಮ್ಮನ್ನ ನಂಬಿದ್ದು ನೀವೇ ತಾನೇ ದೊಡ್ಡ ಕಂಪ್ನಿ, ಇಂಡಿಯಾಗೆ ದೊಡ್ಡ ಕಂಪ್ನಿ ಅಂತೀರಲ್ವಾ, ಸ್ವಲ್ಪ ಹೈಕ್ ಕೊಡಿ. ಮೊಮ್ಮಗನಿಗೇನೋ ಕೊಟ್ಟಿದ್ದೀರಾ, ಪಾಪ ಅವನು ಗೋಲ್ಡನ್ ಅಲ್ಲ ಡೈಮಂಡ್ ಸ್ಪೂನ್ ಇಟ್ಕೊಂಡು ಉಟ್ಬಿಟ್ಟಿದ್ದಾನೆ. ಓಕೆನಾ, ಅವನಿಗೇನೋ ನೀವು 200 ಕೋಟಿ ಕೊಡ್ತೀರಾ, 300 ಕೋಟಿನೂ ಕೊಡ್ತೀರಾ, ಅವ್ನಿಗೆ ಗಿಫ್ಟಾಗಿ ಕೊಡ್ತೀರಾ. ಓಕೆನಾ, ನಮ್ಮ ಬಡವರು ನಿಮ್ಮ ಕಂಪ್ನಿಗೆ ಸೇರ್ಕೊಂಡಿರ್ತಾರೆ ಲಕ್ಷಾಂತರ ಜನ, ಅವ್ರು ಸ್ವಲ್ಪ ಸ್ಯಾಲ್ರಿ ಹೈಕ್ ಮಾಡಿ. ಓಕೆನಾ, ಸೊ ಸ್ಯಾಲ್ರಿ ಇನ್ಫ್ಲೇಷನ್ಗೂ ಸ್ಯಾಲ್ರಿಗೂ ಮ್ಯಾಚೇ ಆಗ್ತಾಯಿಲ್ಲ.
ಏನಕ್ಕೆ ಮ್ಯಾಚೇ ಆಗಲ್ಲ, ಮ್ಯಾಚೇ ಆಗ್ತಿಲ್ಲ. ನಿಮಗೆ ದೊಡ್ಡ ಕಂಪ್ನಿನೇ ಈ ಥರ ನೀವು ಸ್ಯಾಲ್ರಿ ಹೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಣ್ಣ ಕಂಪ್ನಿಯವರು ಸ್ಯಾಲ್ರಿ ಹೈಕ್ ಮಾಡ್ತಾರಾ? ಅದು ಸಾಧ್ಯ ಅಲ್ವಾ? ಸೊ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಸ್ಯಾಲ್ರಿ ಹೈಕ್ ಮಾಡಿ ನಮ್ಮ ಬಡವ್ರನ್ನ ಉಳಿಸಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ನು. ನಾನು ಇನ್ಫಾರ್ಮೇಷನ್ನ ನಿಮ್ಗೆ ಹೇಳಲೇಬೇಕು ಅಂತ ಬಂದೆ. ನನಗೆ ಬೇಜಾರು, ಡೇಟಾ ನೋಡ್ಬಿಟ್ಟು ನನಗೆ ಬೇಜಾರಾಯಿತು, ಈ ವಿಡಿಯೋ ಮಾಡಲೇಬೇಕು ಅಂತೇಳಿ ಮಾಡ್ತಾ ಇರೋದು. ಸೊ ಇದೇ ಥರ ನನ್ನ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ, ವಿಡಿಯೋ ಚೆನ್ನಾಗಿರೋ ಲೈಕ್ ಮಾಡಿ. ಓಕೆನಾ? ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.